ಪ್ರತಿ ರಾಶಿಯವರಿಗೂ ಸಹ ಪ್ರತಿ ತಿಂಗಳು ಸಹ ಶುಭ ವಿಚಾರ ಒಂದಿಷ್ಟಿರುತ್ತೆ, ಎಚ್ಚರಿಕೆಗಳು ಒಂದಿಷ್ಟಿರುತ್ತೆ. ನಮ್ಮ ಚಾನೆಲ್ ನ ವಿಶೇಷತೆ ಏನು ಅಂತಂದ್ರೆ ನಾವು ಎರಡನ್ನು ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತೀವಿ ಅಷ್ಟೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳಿಗೋಸ್ಕರ ಒಂದು 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಅದರ ಅರ್ಥ ಎಚ್ಚರಿಕೆ ಇಲ್ಲ ಅಂತಲ್ಲ, ಖಂಡಿತವಾಗಿ ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿಯವರ ಎಚ್ಚರಿಕೆಗಳ ವಿಚಾರ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ದಯವಿಟ್ಟು ಈ ವಿಡಿಯೋನ ಆ ವಿಡಿಯೋನ ಎಲ್ಲ ಸಹ ಲೈಕ್ ಮಾಡ್ಲಿಕ್ಕೆ, ಶೇರ್ ಮಾಡ್ಲಿಕ್ಕೆ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ, ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳಲ್ಲಿ ಮೊದಲನೇ ಶುಭ ವಿಚಾರ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ವಿದೇಶ ಪ್ರಯಾಣಾಸಕ್ತರಾಗಿದ್ದಲ್ಲಿ, ಅಂದ್ರೆ ಯಾವುದೋ ಒಂದು ಜಾಬ್ ವಿಚಾರವಾಗಿಯೋ, ವಿದ್ಯಾರ್ಥಿಗಳಾಗಿ ಓದಲಿಕ್ಕೋಸ್ಕರನೋ ಏನಾದ್ರು ಬೇರೆ ಕಡೆ ಹೋಗ್ಬೇಕು, ಅಥವಾ ಕೆಲವರು ಜಾಬ್ ಅಲ್ಲಿ ಟ್ರಾನ್ಸ್ಫರ್ ತಗೊಂಡು ಬೇರೆ ಬೇರೆ ಜಿಲ್ಲೆ, ಬೇರೆ ರಾಜ್ಯಕ್ಕೆಲ್ಲ ಟ್ರಾನ್ಸ್ಫರ್ ತಗೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಆತರ ಉದ್ಯೋಗ ನಿಮಿತ್ತ, ಹಲವಾರು ನಿಮಿತ್ತಗಳು, ಅಥವಾ ಟೂರ್ಸ್ ನೋಡ್ಕೊಂಡ್ ಬರ್ಲಿಕ್ಕೋಸ್ಕರ ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಜಾಗನ ಅನ್ನೋ ರೀತಿಯಲ್ಲಾದ್ರೂ ನೀವು ನೋಡಕ್ಕೆ ಹೋಗ್ಬೇಕು ಅನ್ಕೊಂಡು ಆಗದೆ ಇದ್ರೆ ವಿದೇಶ ಪ್ರಯಾಣದ ಯೋಗಗಳು ನಿಮಗೆ, ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ತೀರಾ ಜಾಸ್ತಿ ಇದೆ. ಖಂಡಿತವಾಗಿ ವಿದೇಶ ಪ್ರಯಾಣವನ್ನ ಮಾಡಬಹುದು. ಇನ್ನು ದೀರ್ಘಕಾಲಿಕವಾಗಿ ಅಲ್ಲೇ ಉಳ್ಕೊಳ್ಳೋರು ಆದ್ರೆ ಪಂಚಮ ಶನಿ ಎಲ್ಲ ಸ್ಟಾರ್ಟ್ ಆಗ್ಲಿದೆ ಏಪ್ರಿಲ್ ನಂತರ. ಅದೆಲ್ಲ ನೆನ್ಪಿಟ್ಕೊಂಡು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಹಳಷ್ಟು ನೀವು ಕೈ ಹಾಕದಂತಹ ಕೆಲಸಗಳು ನಿಂತು ಹೋಗಿದ್ದಲ್ಲಿ ಅಲ್ವಾ, ಏನಾಗ್ಬಿಡುತ್ತೆ, ರಾಷ್ಟ್ರಾಧಿಪತಿಗೆ ನೀಚ ಸ್ಥಿತಿಯಲ್ಲಿ ಇರುವಂತದ್ದು ಇಲ್ಲಿ ತನಕ, ಮುನ್ಮನೆ ತನಕ, ಅಥವಾ ನಿಮ್ಮ ಪಂಚಮದಲ್ಲಿ ರಾಹು, ಲಾಭದಲ್ಲಿ ಬಹಳಷ್ಟು ಕೆಲಸಗಳು ದುಡ್ಡಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ಯಾರ್ದು ಸಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೋ, ನಿಮಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋ, ಏನೇನೋ ಒಂದಿಷ್ಟು ಕಾರಣಗಳಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲ ನಿಂತು ಹೋಗಿತ್ತು ಅಂತ ಆದ್ರೆ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ನಿಂತು ಹೋಗಿದ್ದ ಕೆಲಸಗಳೆಲ್ಲ ಸಹ ಮತ್ತೆ ಪುನಃ ಚಿಗುರುತ್ತವೆ, ಎಲ್ಲಾ ಕೆಲಸಗಳು ಸಹ ಮುಂದುವರಿಯುತ್ತದೆ. ಸೊ ಅದರಿಂದ ವೃಶ್ಚಿಕ ರಾಶಿಯವರು ಸಂತೋಷವಾಗಿರಿ. ನೀವು ಕೈ ಹಾಕಿ ನಿಂತೋಗಿದ್ದ ಕೆಲಸಗಳು ಸಹ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸ ಆಗಿದ್ರೆ ಒಳ್ಳೇದೇ ಆಗುವಂತದ್ದು. ಭಗವಂತ ಯಾವಾಗ್ಲೂ ನಿಮ್ ಜೊತೆಗಿರ್ತಾನೆ. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನಾವು ಕೈ ಹಾಕಿದ ಕೆಲಸಗಳು ನಿಂತೋಯ್ತು ಅಂದಾಗ ಬಹಳಷ್ಟು ಜನಕ್ಕೆ ಖುಷಿ ಆಗ್ಬಿಡುತ್ತೆ, ಹಂಗಂತ ನಿಂತೋಯ್ತಲ್ಲ, ಮತ್ತೆ ಪುನಃ ಅದು ಸ್ಟಾರ್ಟ್ ಆಗೋಯ್ತು ಅಂತ ತಕ್ಷಣ ಮತ್ತೆ ದೃಷ್ಟಿ ಆಗುತ್ತೆ, ಮತ್ತೆ ಶುರು ಆಗೋಯ್ತು ಅವ್ರ ಕೈ ಹಾಕಿದ ಕೆಲಸ, ನಿಂತೋಗಿ ಹಾಳಾಗೋಗ್ಬಿಟ್ಟಿದ್ರಲ್ಲ ಇವರು, ಮತ್ತೆ ಶುರು ಹೋಗ್ಬಿಟ್ರೆ ಇವರು ಮತ್ತೆ ಇನ್ನೂ ಚೆನ್ನಾಗಿ ಆಗ್ಬಿಡ್ತಾರ ಅನ್ನೋದು ಹೊಟ್ಟೆವರಿಗೆ ಬಂದ್ಬಿಡುತ್ತೆ. ದೃಷ್ಟಿ ದೋಷ ಬಹಳ ಕೆಟ್ಟದು, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅದ್ಭುತವಾದಂತಹ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಪ್ರತಿದಿನ ಮಲ್ಕೋಕಿಲ್ಲ ಮುಂಚೆ ಆ ವಿಡಿಯೋನ ನೋಡ್ಕೊಂಡು ಒಂದು 3-4 ಸಲ, 5 ಸಲ, 8 ಸಲ, 10 ಸಲ ಆ ಮಂತ್ರವನ್ನು ಕೇಳಿಸ್ಕೊಂಡು ಮಲ್ಕೊಳ್ಳಿ, ಗೊತ್ತಾಯ್ತಲ್ವಾ? ಯಾಕೆಂತಂದ್ರೆ ದೃಷ್ಟಿ ಎಲ್ಲ ಪರಿಹಾರವಾಗ್ಲಿ. ಇಲ್ಲ ಅಂದ್ರೆ ಈ ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ಲಿ ಒಂದು ಅದ್ಭುತವಾದಂತಹ ಪರಿಹಾರ ಹೋಮವನ್ನ ಹಾಗೂ ಅದ್ಭುತ ಪ್ರಸಾದವನ್ನು ಸಹ, ಒಂದು ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹಣದ ಸಂಪಾದನೆ ಬಹಳ ಚೆನ್ನಾಗಿರುತ್ತೆ ಅಂತ ಕಂಡು ಬರ್ತಾ ಇದೆ. ಶುಕ್ರ ಪಂಚಮದಲ್ಲಿ ನಿಮಗೆ ಪರಮೋಚ್ಚ ಸ್ಥಿತಿಯಲ್ಲಿ, ಧನಾಧಿಪತಿ ಸಪ್ತಮದಲ್ಲಿ. ಧನಾಧಿಪತಿ ಹಾಗೂ ಶುಕ್ರನ ಪರಿವರ್ತನ ಯೋಗ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಆದ್ರೆ ಅದೇ ರೀತಿ ಖರ್ಚಾಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಅದಕ್ಕೆ ಒಂದು ಇದಾಗಿ ಸ್ಟಾಪ್ ಮಾಡಬೇಕು. ನೀವು ಖರ್ಚು ಮಾಡಬಾರ್ದು, ದುಡ್ಡು ಬರಲಿ ಅಂತ. ಸೊ ಆದ್ರಿಂದ ಹಣ ಸಂಪಾದನೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ದುಡ್ಡು ಉಳಿಸಿ. ನನ್ನ ಒಂದು ಸಲಹೆ, ಉಳಿಸಿ ಅಂತ. ದುಡ್ಡು ಚೆನ್ನಾಗಿ ಬರುತ್ತೆ ನಿಮಗೆ, ಅದ್ರ ಬಗ್ಗೆ ಡೌಟೇ ಬೇಡ. ದುಡ್ಡು ಉಳಿಸ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡಿ, ಸರಿಯಾದ ವಿಧಾನದಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ದುಡ್ಡು ಬಂತು ಅಂದ್ರೂ ಬರೋದೇನೋ ದೃಷ್ಟಿನೇ. ಸೊ ದೃಷ್ಟಿ ದೋಷ ಪರಿಹಾರ ಆದ್ರೆ ಕರೆಕ್ಟ್ ಬರೋ ದುಡ್ಡು ಬರ್ತಾನೆ ಇರ್ತದೆ. ದೃಷ್ಟಿ ಎಲ್ಲದನ್ನು ಹಾಳು ಮಾಡ್ಬಿಡ್ತೀನಿ. ಏನ್ ಬಂತು ದುಡ್ಡು ಅನ್ಬೇಕಾದ್ರೆ ಯಾರ್ದೋ ದೃಷ್ಟಿ ಮತ್ತೆ ಹೋಯ್ತು. ಹಂಗಾಗ್ಬಾರ್ದು. ದೃಷ್ಟಿಗೆ ಪರಿಹಾರ ಈ ವಿಡಿಯೋ ಎಂಡಲ್ಲಿ ತಿಳಿಸಿದೀನಿ, ಎಂಡ್ ತನಕ ವಿಡಿಯೋ ನೋಡಿ. ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಅವಿವಾಹಿತರಾಗಿದ್ದು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂತ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಗುಡ್ ನ್ಯೂಸ್ ಏನಂತಂದ್ರೆ, ವಿವಾಹದ ವಿಚಾರಗಳಲ್ಲಿ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಲಿದೆ. ಹುಡುಗಂಗೆ ಹುಡುಗಿ ಖಂಡಿತವಾಗಿ ಸೇಲಿದೆ. ಖಂಡಿತವಾಗಿ ನೀವು ಪ್ರಯತ್ನ ಮಾಡಬಹುದು. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಯಶಸ್ಸಿದೆ, ತುಂಬಾ ಅನುಕೂಲ ಇದೆ. ಅಕಸ್ಮಾತ್ ಇನ್ನೂ ನಿಮಗೆ ಡೌಟ್ ಇದೆ ಅಥವಾ ಇನ್ನೂ ಏನಾದ್ರು ಒಂದು ಬೇಕು ಅಂತಂದ್ರೆ, ಜನವರಿ 29ನೇ ತಾರೀಕು ಅಮಾವಾಸ್ಯ ದಿವಸ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತ ವಿವಾಹ ಆಗ್ಲಿ ಅಂತ ವಿಡಿಯೋ ಎಂಡಲ್ಲಿ ಹೇಳಿದೀನಿ. ವಿಶೇಷ ಪ್ರಸಾದವೂ ಇದೆ, ವಿಡಿಯೋ ಎಂಡ್ ತನಕ ನೋಡಿ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ತೀರಾ ಜಾಸ್ತಿ ಇದೆ, ದಾಂಪತ್ಯ ಕಲಹ ಅಂತಂದ್ರು ಸಹ ವೃಶ್ಚಿಕ ರಾಶಿಯವರಾಗಿದ್ರೆ ಫೆಬ್ರವರಿ ತಿಂಗಳಲ್ಲಿ ದಾಂಪತ್ಯ ಕಲಹಗಳನ್ನು ಸಹ ನಿವಾರಣೆ ಮಾಡಿಕೊಳ್ಳುವ ಅವಕಾಶಗಳು ತುಂಬಾ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಕೆಲವರು ಡಿವೋರ್ಸ್ ಆಗೋಗಿದೆ
ಅಂತ ಅನ್ಕೊಳ್ಳೋಣ, ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೂ ಸಹ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಅನುಕೂಲ ಇದೆ ವೃಶ್ಚಿಕ ರಾಶಿಯವರಿಗೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ, ಇನ್ನೊಬ್ಬರ ಜೊತೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಅಲ್ಲಿ ಯಾವ್ದೋ ವ್ಯವಹಾರ ಕೈ ಹಾಕಿದ್ರ, ಅಥವಾ ಈಗ ಸಡನ್ ಆಗಿ ನಿಮ್ಗೆ ಯಾವ್ದೋ ಒಂದು ಆಫರ್ ಬಂದಿದೆ, ನೋಡಿ ನಾವಿಬ್ರು ಸೇರ್ಬಿಟ್ಟು ಇದೊಂದು ಕೆಲಸ ಮಾಡೋಣ, ಒಂದ್ ತಿಂಗಳಲ್ಲಿ ಮುಗಿದೋಗುತ್ತೆ ಅನ್ನೋ ತರ. 1 ತಿಂಗಳು 2 ತಿಂಗಳು 3 ತಿಂಗಳು ಮಾರ್ಚ್ ಒಳಗಡೆ ಮುಗಿಯುವಂತ ಯಾವುದೇ ಪಾರ್ಟ್ನರ್ಶಿಪ್ ಹೊಸ ಅವಕಾಶಗಳು ಬಂದ್ರು ನೀವು ತಗೋಬಹುದು. ಮಾರ್ಚ್ ನಂತರ ಆದ್ರೆ ಪಂಚಮ ಶನಿ ಬರದೆ ತಗೊಳಂಗಿಲ್ಲ. ಅದಕ್ಕಿಂತ ಮುಂಚೆ ಆದ್ರೆ ಓಕೆ ಆಯ್ತಾ. ಆತರ ಮುಂಚೆ ಮುಗಿದೋಗುವಂತ ಯಾವ್ದೊಂದು ವ್ಯವಹಾರ, 1 ತಿಂಗಳಲ್ಲಿ ಮುಗಿದೋಗೋ ವ್ಯವಹಾರ, 1-2 ತಿಂಗಳಲ್ಲಿ ಮುಗಿದೋಗುವಂತ ವ್ಯವಹಾರಗಳಿದ್ರೆ ಅದರಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಅದು ಮಾಡೋದು ಅಂತ ಆದ್ರೆ ನಿಮ್ದು ಒಂದ್ ಸ್ವಲ್ಪ ದುಡ್ಡು, ಅವ್ರದ್ದು ಒಂದ್ ಸ್ವಲ್ಪ, ಅಥವಾ ಲಾಂಗ್ ಟರ್ಮ್ ಅಲ್ಲಿ ನೀವು ಪಾರ್ಟ್ನರ್ಶಿಪ್ ವ್ಯವಹಾರನೇ ಮೊದಲಿಂದನೂ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಆದ್ರೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ತುಂಬಾ ಜಾಸ್ತಿ ಪ್ರಾಫಿಟ್ ಅನ್ನ ನೀವು ನೋಡ್ತೀರಾ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಲಾಭಗಳು ಕಂಡು ಬರ್ತಾ ಇದೆ. ಅದರಲ್ಲೇ ವೃಶ್ಚಿಕ ರಾಶಿಯವರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನೀವೇನಾದ್ರೂ ವ್ಯಾಪಾರಗಳನ್ನ ಬಿಸ್ನೆಸ್, ಅಂಗಡಿ, ಆಫೀಸ್ ನಡೆಸ್ತಾ ಇದ್ದೀರಾ ಅಂದ್ರೆ ನಿಮಗೂ ಸಹ ಹೇಳ್ತೀನಿ, ತುಂಬಾ ಒಳ್ಳೆ ವ್ಯಾಪಾರವನ್ನ ಫೆಬ್ರವರಿ ತಿಂಗಳಲ್ಲಿ ಮಾಡಲಿದ್ದೀರಿ. ತುಂಬಾ ಯಶಸ್ವಿ ಸಹ ನೀವು ಆಗಲಿದ್ದೀರಿ. ವಿಚಾರಗಳು ಹೀಗಿರುವಾಗ ಬಹಳ ಪ್ರಮುಖವಾಗಿ ಪರಿಹಾರದ ವಿಚಾರನ ಹೇಳಿದೆ, ಕೊನೆಯಲ್ಲಿ ಹೇಳ್ತೇನೆ ಅಂತ. ಸೊ ಫೆಬ್ರವರಿ ತಿಂಗಳು ಅಂತಲ್ಲ, ಅದರ ನಂತರವೂ ಸಹ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಮಹಾ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ, ಯಾಕೆಂದ್ರೆ ದೃಷ್ಟಿ ದೋಷ ಬಹಳ ಪವರ್ಫುಲ್ ಅಲ್ವಾ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಕೆಲವರು ನಿಮ್ ಬಗ್ಗೆ ಮಾತಾಡಿ ದೃಷ್ಟಿ ಮಾಡ್ತಾರೆ. ಕೆಲವರು ನಿಮ್ ಬಗ್ಗೆ ಎಲ್ಲೋ ಇರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ ನೀವು ಅಭಿವೃದ್ಧಿ ಆಗ್ಬಿಟ್ಟಿದ್ದೀರಾ, ನಾನು ಹಾಳಾಗೋಗಿದ್ದೀರಾ ಅನ್ನೋ ಹತ್ರ ನಿಮ್ಮ ಮೇಲೆ ಒಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಇನ್ ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕುವಂಥದ್ದು. ಸೊ ಈ ಅಭಿವೃದ್ಧಿ ಪ್ರತಿಬಂಧಕವಾಗಿರುವಂತಹ ದೃಷ್ಟಿ ದೋಷದ ಪರಿಹಾರಕ್ಕೋಸ್ಕರ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಜನವರಿ 29ನೇ ತಾರೀಕು, ಜನವರಿ 29 ಬುಧವಾರ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಅದಕ್ಕೊಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಕೃಷ್ಣ ಕೀಲಕ ರತ್ನ. ಈ ಕೃಷ್ಣ ಕೀಲಕ ರತ್ನ ಅನ್ನುವಂಥದ್ದು ಹೋದ ವರ್ಷ ಕೊಟ್ಟಿದ್ನಾಗಿತ್ತು, ನಾನು ಈ ವರ್ಷ ಮತ್ತೆ ಪುನಃ ಕೊಡ್ತಾ ಇದ್ದೇನೆ. ವರ್ಷಕ್ಕೊಮ್ಮೆಯೋ 2 ಸಲನೋ ನಾವು ಈ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀವು ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನು ಇಟ್ಕೊಳ್ಬೇಕು. ರಾತ್ರಿ ಇದ್ರಲ್ಲಿ ಹಾಸಿಗೆ ಮೇಲೆ ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ರಾತ್ರಿಗೆಲ್ಲ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನದ ಮೇಲೆ ಮಲಗಿದಾಗ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗುತ್ತೆ. ಸೊ ಅದರಿಂದ ಬೆಳಗ್ಗೆ ಆಗಷ್ಟಲ್ಲಿ ಮತ್ತೆ ಪುನಃ ಫ್ರೆಶ್ ಆಗಿರ್ತೀರಾ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬೀಳಬಾರ್ದು ನಿಮಗೆ. ಈ ಕೆಟ್ಟ ಕನ್ಸುಗಳೇ ಬಹಳ ಜನರ ಸಮಸ್ಯೆ ಆಗಿರುತ್ತೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದೆ, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರಬಹುದು, ಮನೆಯ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕೆ ಅಥವಾ ಆಫೀಸ್ ಎಲ್ಲ ಕಡೆ ವಾಸ್ತು ದೋಷ ಪರಿಹಾರಕ್ಕೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಗುರುಬಲ ಇಲ್ಲದವರಿಗೆ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರು ಶಾಂತಿ ಹೋಮ, ಗುರುಬಲ ಇದ್ದವ್ರಿಗೂ ಸಹ ಗುರುಬಲ ಕೆಲಸ ಮಾಡಬೇಕು ಅಂತ ಹೇಳಿ, ಗುರುಬಲ ಇದ್ರು ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾರಲ್ವಾ, ಅದರಿಂದ ಗುರು ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ, ಸಾಡೆ ಸಾತಿ ಎಲ್ಲ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ಸಹ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಅಭಿಮಂತ್ರಣ ಮಾಡಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಕೃಷ್ಣ ಕೀಲಕ ರತ್ನ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ. 29 ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೀವು ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ನೀವು ದಿನ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಆಯ್ತು. ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಒಂದು ದಿವಸ ಇದನ್ನು ಬಳಸಿದ್ರಿ ಅಂದ್ರೆ ಬಹಳ ಚೆನ್ನಾಗುತ್ತೆ, ತುಂಬಾ ಸೂಪರ್ ಅಂತ ಹೇಳಿ ಬೇರೆಯವ್ರಿಗೆ ಕೊಡುವಂತದ್ದು. ಫ್ರೆಂಡ್ಸ್ಗೋ, ರಿಲೇಟಿವ್ಸ್ಗೋ, ರಕ್ತ ಸಂಬಂಧಿಗಳಿಗೋ, ಅಪ್ಪ ಮಂದಿರಿಗೋ, ಗಂಡ ಹೆಂಡತಿ ಕೊಟ್ಟ, ಹೆಂಡತಿ ಗಂಡನ್ ಕೊಟ್ಲು, ಅಥವಾ ಮಕ್ಕಳಿಗೆ ಕೊಟ್ರು, ಆತರ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ನಿಮ್ಮ ಹಾಸಿಗೆಯಲ್ಲಿ ನೀವು ಇಟ್ಕೊಳ್ಬೇಕು. ನೀವು ಒಮ್ಮೆ ಒಂದು ರಾತ್ರಿ ಅದ್ರಲ್ಲಿ ಮಲಗಿದ್ರಿ ಅಂತಂದ್ರೆ, ಬಳಸಿದ್ರಿ ಅಂದ್ರೆ ಮತ್ತೆ ಪ್ರತಿನಿತ್ಯ ನೀವೇ ಬಳಸಬೇಕಿದೆ. ಸೊ ನಿಮ್ಮ ಹಾಸಿಗೆಯಲ್ಲಿ ಕೃಷ್ಣ ಕೀಲಕ ರತ್ನವನ್ನ ಹುಷಾರಾಗಿ ಇಟ್ಟುಕೊಂಡು ಪ್ರತಿನಿತ್ಯ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಮಾಡಿಕೊಂಡು ಕೆಟ್ಟ
ಕನಸುಗಳು ಬೀಳದಂಗೆ ಅದರಿಂದ ರಕ್ಷಣೆಯನ್ನು ಪಡೆದು ಉತ್ತಮವಾದ ಭವಿಷ್ಯವನ್ನು ಪಡೆಯಿರಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. 29 ತಾರೀಕು ಬೆಳಗ್ಗೆ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.